ಹಾಯ್ ಗಾಯ್ಸ್, ಏನು ಚೊಲ್ಲೇರು ಮಾಡ್ತಿರಲ್ಲ, ಹೇಗಿದ್ದೀರ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ನಾನಿವತ್ತು ಬಂದಿದ್ದೀನಿ ಇಲ್ಲಿ ದೇರಾ ದುಬೈಯಲ್ಲಿ ಇದೊಂದು ಚಿಕ್ಕದೊಂದು ಮಾರ್ಕೆಟ್ ಇದೆ. ಇಲ್ಲಿ ಎಲ್ಲ ಫುಡ್ ಸ್ಟಾಲ್ಸ್ ಅಲ್ಲ, ಹೇಳ್ಬೋದು ಫುಡ್ ಕೋರ್ಟ್ ಥರ. ನಿಮಗೆ ಯಾವ ಥರ ಬೇಕಾದರೂ ಫುಡ್ ಸಿಗ್ತದೆ ಇಲ್ಲಿ. ನಾನೊಂದು ಆರ್ಡ್ರ್ ಮಾಡಿದ್ದೆ, ಅದಕ್ಕೆ ಅವ್ನು ಕೇಳ್ತಾ ಇದ್ದ ಏನು ಆರ್ಡ್ರ್ ಮಾಡಿದ್ಯಾ ಅಂತ. ಅದಕ್ಕೆ ಹೌದಾ ಅಂತ ಹೇಳಿದೆ. ಆಮೇಲೆ ನಾನು ಇಲ್ಲಿಂದ ಆರ್ಡ್ರ್ ಮಾಡಿದ್ದು, ಇದು ಅವರ ಮೆನು, ಪಾಪಿಲಾಸ್ ರೆಸ್ಟೋರೆಂಟ್, ಕೆಫೆ ಆ್ಯಂಡ್ ರೆಸ್ಟೋರೆಂಟ್. ನಾನು ಇಲ್ಲಿ ಏನು ಆರ್ಡ್ರ್ ಮಾಡಿದ್ದೆ ಅಂದರೆ, ನೋಡಿ ಮೆನು ಹೇಗಿದೆ ಅಂತ. ಇವರದ್ದು ಎಲ್ಲ ಥರದ್ದು ಇದೆ. ನಾನು ಆರ್ಡ್ರ್ ಮಾಡಿರೋದು ಚಿಕನ್ ಎಲ್ಲಿದೆ ಎಲ್ಲಿ ಆಯಿತು ಮಾರ್ರೆ. ಇಲ್ಲಿ ಚಿಕನ್ ಚಾರ್ಕೋಲ್ ಬಿರಿಯಾನಿ ನೋಡಿ, ಇದೇ ಆರ್ಡ್ರ್ ಮಾಡಿದ್ದು. ಇವಾಗ ಸಂಜೆ 5:36 ಆಗಿದೆ, ಟೈಮ್ ಗೊತ್ತಿಲ್ಲ ಎಕ್ಸಾಕ್ಟ್. ಈಗ ತಿಂತಾ ಇದ್ದೀನಿ, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಇದರಲ್ಲಿ ಕರ್ಡ್ ಕೊಟ್ಟಿದ್ದಾರೆ, ರಾಯ್ತ ಕೊಟ್ಟಿದ್ದಾರೆ, ಮತ್ತೇನೋ ಚಟ್ನಿ ಕೊಟ್ಟಿದ್ದಾರೆ ಟೊಮ್ಯಾಟೊದ್ದು. ಆಮೇಲೆ ಚಾರ್ಕೋಲ್ ಗ್ರಿಲ್ ಬಿರಿಯಾನಿ, ಆಮೇಲೆ ಇದು ಸಲಾಡ್, ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಈಗ ತಿಂದು ನೋಡೋಣ ಹೇಗಿದೆ ಅಂತ. ಬಿರಿಯಾನಿ ನೋಡಲಿಕ್ಕೇನೋ ಚೆನ್ನಾಗಿದೆ, ತಿಂದು ನೋಡುವ ಹೇಗಿದೆ ಅಂತ. ಓಕೆ, ಚಟ್ನಿ ಸ್ವಲ್ಪ ಸ್ಪೈಸಿ ಇದೆ, ಬಿರಿಯಾನಿ ಅಂತೂ ತಣ್ಣಗಾಗಿದೆ. ರಾಯ್ತ ನೋಡುವ. ರಾಯ್ತ ಚೆನ್ನಾಗಿದೆ. ಚಿಕನ್ ಕೂಡ ತಣ್ಣಗಿದೆ, ಫುಲ್ ಡ್ರೈ ಆಗಿದೆ, ಅಷ್ಟೇನು ಚೆನ್ನಾಗಿಲ್ಲ. ಆಮೇಲೆ ಸಲಾಡ್ ಇದೆ. ಪರವಾಗಿಲ್ಲ, ಬಟ್ ಫುಡ್ ರೇಟಿಂಗ್ ಕೊಡಲ್ಲ. ಅಲ್ಲಿ ನೋಡಿ, ಅದು ಫಿಲಿಪಿನವರದ್ದು ಫುಡ್ ತಿಂತಾ ಇದ್ದಾರೆ. ನಾನು ನಿಮಗೆ ತಿಂದಾದ ಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ಇಷ್ಟು ತಿನ್ನಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅದು ಫುಲ್ ಏನು ಹೇಳ್ತಾರೆ, ತಂಪಾಗಿತ್ತು, ಬಿಸಿನೇ ಇರಲಿಲ್ಲ, ಮತ್ತು ಫುಲ್ ಡ್ರೈ ಇತ್ತು. ಅದಕ್ಕೆ ಬೇಡ ಅಂತ ಅನಿಸ್ತು. ಈಗ ಏನು ಮಾಡೋದು, ಹೊಟ್ಟೆ ಒಳಗಡೆನೇ ಹೋಗ್ತಾ ಇಲ್ಲ. ಪರವಾಗಿಲ್ಲ, ಬೇರೆ ಏನಾದರೂ ತಿನ್ನುವ. ನಾನುಂಟಲ್ಲ ಬಿಲ್ ಕೊಟ್ಟು ಬಂದೆ ಆಯಿತಾ, ನನಗೆ ತಿನ್ನಲಿಕ್ಕೆ ಆಗಲಿಲ್ಲ ಅದು, ಅದಕ್ಕೆ. ಆಮೇಲೆ ಬೇರೆ ಏನಾದರೂ ತಿನ್ನುವ ಅಂತ ಬರ್ತಾ ಇದ್ದೇನೆ ರೋಡಲ್ಲಿ. ಅದು ನನಗೆ ಸಾಕಾಗಲಿಲ್ಲ, ಯಾಕಂದರೆ ಅದು ಅಷ್ಟು ಒಳ್ಳೆದು ಸಹ ಇರಲಿಲ್ಲ ಅಲ್ಲ, ತಿನ್ನಲಿಕ್ಕೆ ಆಗಲಿಲ್ಲ ನನಗೆ. ಅದಕ್ಕೆ ಬೇರೆ ಏನಾದರೂ ತಿನ್ನುವ ಅಂತ ಈ ಕಡೆ ಬರ್ತಾ ಇದ್ದೇನೆ. ನೋಡುವ ಇಲ್ಲಿ ಏನು ಸಿಗ್ತದಂತ. ಇಲ್ಲಿ ಕೂಡ ಒಂದಿದೆ ಕ್ರಿಸ್ಪಿ ಚಿಕನ್, ಬಟ್ ನನಗೆ ಅಷ್ಟು ಅದು ಇಷ್ಟ ಇಲ್ಲ, ಕ್ರಿಸ್ಪಿ ಚಿಕನ್. ಇಲ್ಲಿ ನೋಡಿ, ದುಬೈಯಲ್ಲಿ ಎಲ್ಲರೂ ಸಹ ನಡೆಯೋದು ಒಂಥರ ಚೆನ್ನಾಗಿದೆ ಮಾತ್ರ ನೋಡಲಿಕ್ಕೆ.
ಎಲ್ಲ ಕಡೆ ಕ್ಯಾಮರಾಸ್ ಕೂಡ ಇದೆ. ಏರಿಯಾ ಇಸ್ ಮಾನಿಟರ್ಡ್ ಬೈ ಕ್ಯಾಮರಾಸ್. ನೋಡೋಣ